ನಿರ್ವಾಣ್ ಇಂಟರ್ನ್ಯಾಷನಲ್ ಸ್ಪಾ ಮೇಲೆ ಸಿಸಿಬಿ ದಾಳಿ ಪ್ರಕರಣ ದಿನಕ್ಕೊಂದು ಆಯಾಮ ಪಡೆದುಕೊಳ್ತಾ ಇದೆ. ಹೈಟೆಕ್ ವೇಶ್ಯಾವಾಟಿಕೆಯಲ್ಲಿ ಪೊಲೀಸರ ಲಿಂಕ್ ಇದೆ ಅನ್ನೋ ಸುದ್ದಿ ಜೊತೆಗೆ ರೇಡ್ ಮಾಡಿದ ಪೊಲೀಸರ ಮೇಲೆಯೇ ಅನುಮಾನ ಶುರುವಾಗಿದೆ. ಏನದು ಅನುಮಾನ? ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಸಿಸಿಬಿ ಪೊಲೀಸರು ಬೃಹತ್ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ರೇಡ್ ಮಾಡಿ 33 ಯುವತಿಯರ ಮಹಿಳೆಯರನ್ನ ರಕ್ಷಣೆ ಮಾಡಿರುವಂತಹ ಒಂದು ಘಟನೆ ಟಿನ್ ಫ್ಯಾಕ್ಟರಿ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತದ್ದು. ಬೆಂಗಳೂರಿನ ಮಹದೇವಪುರ ವ್ಯಾಪ್ತಿಯ ನಿರ್ವಾಣ್ ಇಂಟರ್ನ್ಯಾಷನಲ್ ಸ್ಪಾದಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ಆರೋಪದಲ್ಲಿ ರೇಡ್ ನಡೆದಿತ್ತು. 44 ಯುವತಿಯರನ್ನ ರಕ್ಷಣೆ ಮಾಡಲಾಗಿತ್ತು. ಆದರೆ ಮಹಿಳಾ ಎಸಿಪಿ ಒಬ್ಬರ ಗಂಡನೇ ಕಿಂಗ್ ಪಿನ್ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೀಗ ರೇಡ್ ಮಾಡಿದ ಪೊಲೀಸರ ಮೇಲೆಯೇ ಅನುಮಾನ ದಟ್ಟವಾಗಿದೆ. ಸಿಸಿಬಿ ವಿಭಾಗದಲ್ಲಿ ಜಂಟಿ ಪೊಲೀಸ್ ಆಯುಕ್ತರು ಹಾಗೂ 2 ಡಿಸಿಪಿಗಳು ಇರ್ತಾರೆ. ರೇಡ್ ಮಾಡಿದ್ದು ಸಿಸಿಬಿ, ತನಿಖೆಯನ್ನ ಸಿಸಿಬಿ ಟೀಮ್ ಮಾಡಬೇಕಿತ್ತು. ಆದರೆ ಸಿಸಿಬಿ ಹಾಗೂ ಸ್ಥಳೀಯ ಮಹದೇವಪುರ ಪೊಲೀಸರ ವಿರುದ್ಧವೇ ಅನುಮಾನ ಶುರುವಾಗಿದ್ದರಿಂದ ಮಾರುತಹಳ್ಳಿ ಎಸಿಪಿ ಪ್ರಿಯದರ್ಶಿನಿ ಅವರಿಗೆ ತನಿಖೆಯ ಹೊಣೆ ವಹಿಸಿದ್ದಾರೆ ಕಮಿಷನರ್. ಸಿಸಿಬಿ ಮೇಲಿನ ಅನುಮಾನಕ್ಕೆ ಕಾರಣ ಏನು? ಹನಿ ಟ್ರ್ಯಾಪ್, ಗ್ಯಾಂಗ್ ರೇಪ್ಗೆ ಲಿಂಕ್ ಇದೆಯಾ? ನಿರ್ವಾಣ್ ಇಂಟರ್ನ್ಯಾಷನಲ್ ಸ್ಪಾದಲ್ಲಿ 4 ತಿಂಗಳ ಹಿಂದೆ ಆರತಿ ದಯಾಳ್ ಎಂಬಾಕೆ ಕೆಲಸ ಮಾಡುತ್ತಿದ್ಲು. ಮಧ್ಯಪ್ರದೇಶದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಆರತಿ ದಯಾಳ್ 2019ರಲ್ಲಿ ಬಂಧನವಾಗಿದ್ದಳು. ಇಷ್ಟೆಲ್ಲ ಆದ್ಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ ಆರತಿ ದಯಾಳ್ ನಿರ್ವಾಣ್ ಸ್ಪಾದಲ್ಲಿ ಕೆಲಸಕ್ಕೆ ಸೇರಿ ಕಳ್ಳತನ ಆರೋಪದಲ್ಲಿ ಬಂಧನವಾಗಿದ್ಲು. ಜೈಲಿನಿಂದ ಹೊರಬಂದ ಬಳಿಕ ಮಾಲೀಕ ಅನಿಲ್ ರೆಡ್ಡಿ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲು ಮಾಡಿದ್ದಳು. ಗ್ಯಾಂಗ್ ರೇಪ್ ಪ್ರಕರಣ ದಾಖಲಾದ ಬಳಿಕ ಪೊಲೀಸರು ನಿರ್ವಾಣ್ ಸ್ಪಾದಲ್ಲಿ ಮಹಜರು ಮಾಡಿದ್ರು. ವೈಟ್ಫೀಲ್ಡ್ ಎಸಿಪಿ ನೇತೃತ್ವದಲ್ಲಿ ತನಿಖೆ ನಡೆಸಿ ಯಾವುದೇ ದಂಧೆ ನಡೆಯುತ್ತಿಲ್ಲ ಹಾಗೂ ಅತ್ಯಾಚಾರ ಆಗಿಲ್ಲ ಎಂದು ರಿಪೋರ್ಟ್ ಹಾಕಿದ್ರು. ಇದರ ಬೆನ್ನಲ್ಲೇ ಹೈಟೆಕ್ ವೇಶ್ಯಾವಾಟಿಕೆ ಅಡ್ಡೆ ಎಂದು ಸಿಸಿಬಿ ರೇಡ್ ಮಾಡಿದೆ. ಮಹದೇವಪುರ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ಆದರೆ ತನಿಖೆ ಮಾತ್ರ ಬದಲಾಗಿದೆ. ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಬ್ಯಾಂಕಾಕ್ ಮಾದರಿಯಲ್ಲಿ ನಡೀತಾ ಇದ್ದಂತಹ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರು ರೇಡ್ ಮಾಡಿರುವಂಥದ್ದು. ನಿರ್ವಾಣ ಎಂಬಂತಹ ಇಂಟರ್ನ್ಯಾಷನಲ್ ಸ್ಪಾದಲ್ಲಿ ನಡೀತಾ ಇತ್ತು ಅಕ್ರಮ. ಈ ಅಕ್ರಮಕ್ಕೆ ಸಿಸಿಬಿ ಪೊಲೀಸರು ರೇಡ್ ಮಾಡಿದ ಬೆಳಕಿಗೆ ಬಂದಿರುವಂಥದ್ದು ಸಾಕಷ್ಟು ಅಂಶಗಳು. ಬ್ಯಾಂಕಾಕ್ ಮಾದರಿಯಲ್ಲಿ ಸೆಕ್ಸ್ ದಂಧೆ, ಯುವತಿಯರನ್ನು ಸಾಲಾಗಿ ನಿಲ್ಲಿಸಿ ಆಯ್ಕೆ, ನಿರ್ವಾಣ್ ಸಂಸ್ಥೆಯಲ್ಲಿ ನಡೆಯುತ್ತಿದ್ದ ವೇಶ್ಯಾವಾಟಿಕೆ ದಂಧೆ ಬಗ್ಗೆ ಭಯಾನಕ ಸತ್ಯ ಬಯಲಾಗಿದೆ. ಬ್ಯಾಂಕಾಕ್ ಮಾದರಿಯಲ್ಲಿ ದಂಧೆ ನಡೆಯುತ್ತಿತ್ತು ಅನ್ನೋದು ಗೊತ್ತಾಗಿದೆ. ದೊಡ್ಡ ಹಾಲ್ ಒಂದರಲ್ಲಿ ಹೊರರಾಜ್ಯದ ಯುವತಿಯರು ಹಾಗೂ ವಿದೇಶಿ ಯುವತಿಯರನ್ನ ನಿಲ್ಲಿಸಿ ಗಿರಾಕಿಗಳು ಸೆಲೆಕ್ಟ್ ಮಾಡಿಕೊಳ್ಳುವ ವ್ಯವಸ್ಥೆ ಇತ್ತಂತೆ. ದಂಧೆ ಕೆಲಸಕ್ಕೆ 30 ಸಿಬ್ಬಂದಿ ನೇಮಕವಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ನಂಬರ್ ಹಾಗೂ ಮೇಲ್ ಐಡಿ ಕೊಟ್ಟು ಸ್ಪಾ ಹೆಸರಲ್ಲಿ ಪ್ರಚೋದನೆ ಮಾಡಲಾಗ್ತಿತ್ತು ಎಂದು ಇನ್ಸ್ಪೆಕ್ಟರ್ ರಾಜು ದೂರು ನೀಡಿದ್ದಾರೆ. ತನಿಖಾಧಿಕಾರಿಯಾಗಿ ನೇಮಕವಾಗಿರುವ ಮಾರುತಹಳ್ಳಿ ಎಸಿಪಿ ಪ್ರಿಯದರ್ಶಿನಿ ಅವರಿಂದ ತನಿಖೆ ಶುರುವಾಗಿದೆ. ಮಹದೇವಪುರ ಠಾಣೆ ಹಾಗೂ ಸಿಸಿಬಿಯಿಂದ ರಿಪೋರ್ಟ್ ಪಡೆಯಲು ಮುಂದಾಗಿದ್ದಾರೆ. ಅನಿಲ್ ರೆಡ್ಡಿ ವಿಚಾರಣೆ ಬಳಿಕ ಪಾಲುದಾರರು ಯಾರು, ಸಹಕಾರ ಕೊಟ್ಟವರು ಯಾರು ಅನ್ನೋದು ಬೆಳಕಿಗೆ ಬರಬೇಕಿದೆ. ಇನ್ನು ಇಷ್ಟೆಲ್ಲ ಆದರೂ ಮಾಧ್ಯಮಗಳಿಗೆ ಯಾಕೆ ಮಾಹಿತಿ ಕೊಡ್ತಿಲ್ಲ ಅನ್ನೋದು ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಈ ಪ್ರಕರಣದಲ್ಲಿ ಬೇಲಿಯೇ ಎದ್ದು ಹೊಲ ಮೈದ ಕಥೆಯಾಗಿದೆ. ಪೊಲೀಸರ ವಿರುದ್ಧವೇ ಪೊಲೀಸರು ತನಿಖೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.